ನಮಸ್ಕಾರ ವೀಕ್ಷಕರೇ, ಇವತ್ತು ಕರೂರು ಹೋಬಳಿಯ ಬೊಬ್ಗೆ ಗ್ರಾಮದ ಏನು ಹೆಸರು ಹೇಳಿ, ಶಾಂತರಾಜ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಇವರು ಕೂಡ KPC ಸಾಗುವಳಿದಾರರು. ಇವರು ಕೂಡ ಸಮಗ್ರವಾದ ಒಂದಿಷ್ಟು ಮಾಹಿತಿಗಳನ್ನು ನಮ್ಮ ಮುಂದೆ ಇಡ್ತಾರೆ. ನಮಸ್ಕಾರ ಶಾಂತರಾಜ್ ಗೌಡ್ರ. ಹೇಳಿ, ನಿಮ್ಮ ಒಂದು KPC ಸಾಗುವಳಿ ಹೇಗೆ ಮಾಡ್ಕೊ ಬಂದ್ರಿ ಅದ್ರ ಬಗ್ಗೆ ನಮಗೆ ವಿವರಣೆ ಕೊಡಿ. ವಿವರಣೆ ಅಂದರೆ 2 ಎಕರೆ ತೋಟ ಇದೆ. ಈ ಏನು ಪರಿಹಾರ ಕೊಳೆ ಬಂತು, ಏನಾದ್ರು ನಷ್ಟ ಆಯ್ತು ಅಂತ ಹೋಗಿ ಕೇಳಿದಾಗ ನಿಂದು ಏನು ರೆಕಾರ್ಡ್ ಏನೈತೆ ಕೊಡು, ಇಲ್ಲ ನಿಂಗೆ ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅದರಲ್ಲಿ ನಂಗೆ ಏನು ಅನುದಾನ ಸಿಗ್ತಾ ಇಲ್ಲ. ಅಂದರೆ ನಿಮಗೆ ಒಂದು ಟ್ಯಾಕ್ಟ್ರ್ ಇರ್ಬೋದು, ಒಂದು ಟಿಲ್ಲರ್ ಇರ್ಬೋದು, ರೆಕಾರ್ಡ್ ಯಾವುದು ಜಮೀನಿಂದ ಇಲ್ಲದಕ್ಕಾಗಿ ಅದು ಏನು ಕೊಡ್ತಾ ಇಲ್ಲ. ಈಗ ನೀವು ಎಷ್ಟು ಸಾಗುವಳಿ ಮಾಡ್ಕೊ ಬಂದಿದ್ದೀರಿ? ಎಷ್ಟು ಸಾಗುವಳಿ ಇದೆ? ನಿಮ್ಮ ಜಮೀನು ಎಷ್ಟಿದೆ? ಜಮೀನು 4 ಎಕರೆ ಇದೆ. ಅದರಲ್ಲಿ ನೀವು ತೋಟ ಹಾಕಿದ್ದೀರಾ? ಅದರಲ್ಲಿ 2 ಎಕರೆ ತೋಟ ಇದೆ, ಅಡಿಕೆ ತೋಟ. ಅದು ಜಮೀನಿಂದ ಈಗ ಏನು ಭತ್ತ ಬೆಳೀತಾ ಇದ್ದೀನಿ, ಅದರಲ್ಲಕ್ಕೂ ಏನು ಸಿಗ್ತಾ ಇಲ್ಲ. ಅದು ಮುಳುಗೋಡಿನೇ ಹಿಂದೆ ಇರೋದು. ಈಗ ಅಡಿಕೆ ತೋಟ ಮಾಡಿರೋದು ಅದೇ. ಅದರಲ್ಲಿ ಏನು ನನಗೆ ಇದು ಅಂದ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಟ್ರೆ ಇದರಿಂದ ಏನು ಸಿಗ್ತಾ ಇಲ್ಲ. ನಿಮಗೆ ಸರ್ಕಾರದಿಂದ ಯಾವುದೇ ಅನುದಾನ ಸಿಗ್ತಾ ಇಲ್ಲ? ಸರ್ಕಾರದಿಂದ ಸಿಕ್ಕಕ್ಕೆ ಯಾವುದೂ ರೆಕಾರ್ಡ್ ಇಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಈಗ ಇದು ಹುಟ್ಟೈತಲ್ಲ, ಅದಕ್ಕೆ ನಂಗೆ ಈಗ ರೆಕಾರ್ಡ್ ಬೇಕು ಮಾಡಬೇಕು ಅನ್ನೋ ಬಗ್ಗೆ ನೀವು ಇಲ್ಲೇ ಬಂದಿದ್ದೀವಿ. ಸರಿ ಆಯ್ತು. ಅಂದ್ರೆ ನಿಮ್ಗೆ ಸರ್ಕಾರದಿಂದ ಈ ಉಳಿಕೆ ಭೂಮಿನ ನಿಮಗೆ ಕೊಡಿ ಅಂತ ಒಂದು ಆಗ್ರಹ ಮಾಡ್ತಿದ್ದೀರಿ ಅಲ್ವಾ? ಈ ಎಲ್ಲ ಅನುದಾನಗಳು ಬೇಕು ನಿಮಗೆ ಸರ್ಕಾರದಿಂದ. ಇನ್ನಷ್ಟು ನಿಮ್ಗೆ ಆರ್ಥಿಕ ಮಟ್ಟ ಇನ್ನೂ ಹೆಚ್ಚಾಗತ್ತೆ. ಈಗ ನಿಮಗೆ ಒಂದು ಟ್ಯಾಕ್ಟ್ರಿನೋ ಟಿಲ್ಲರು ಅವೆಲ್ಲ ನೀವು ಸಿಕ್ಬಿಟ್ರೆ ಇನ್ನು ನೀವು ಎಕನಾಮಿಕ್ಲಿ ಡೆವಲಪ್ ಆಗ್ತೀರಿ ಅಲ್ವಾ? ಒಳ್ಳೆ ನೀವು ಮುಳುಗಡೆ ಇವಾಗಲೇ ಈಗ ನೆಕ್ಸ್ಟ್ ಹಿಂದಿನ ಇದರಲ್ಲೇ 1 to 2 ತಗೊಂಡ್ರು. ನಂಗೆ ಇಲ್ಲ ಅಂದ್ಬಿಟ್ಟು ಸಬ್ಸಿಡಿ 40-50 ಸಾವಿರ ಸಬ್ಸಿಡಿ ಹೋಗುತ್ತೋ. ಈಗ ಹೊಸ ಟಿಲ್ಲರ್ ಬಿಡ್ತದೆ, ಕ್ಯಾಶ್ ಅಮೌಂಟ್ ಮಾಡಿ ಟಿಲ್ಲರ್ ಎತ್ತಿಗೆ ಬಂದೆ ಶಿವಮೊಗ್ಗ. ಹೌದು ಅಂದ್ರೆ ಈಗ ಅದನ್ನ ಅಪ್ಲಿಕೇಶನ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡೆ, ನಿಂಗೆ ಕೊಡಕ್ಕೆ ಬರಲ್ಲ, ನಿಂದು ಅದು ರೆಕಾರ್ಡ್ ಇಲ್ಲ ಅಂದರೆ ಜಮೀನು ಇದ್ದಿದ್ದು ಏನು ಮಾಡಿದ್ರು, ರೆಕಾರ್ಡ್ ಇಲ್ಲ, ನಿಂದು ಇದು ಇನ್ಸೂರೆನ್ಸು ಇದು ಫುಲ್ ಅಮೌಂಟೇ ಕೊಟ್ಬೇಕು ನೀನು. ಇಲ್ಲ ಅಂದ್ಬಿಟ್ರೆ 50 ಸಾವಿರ ನಿಂದು ಇದು ಹೋಗುತ್ತೆ, ಸಬ್ಸಿಡಿ ಹೋಗುತ್ತೆ. ಅದು ಕೊಡಕ್ಕೆ ಬರಲ್ಲ ಅಂದೆ, ಅದು ಟಿಲ್ಲರ್. ಹೌದೌದು. ಆಮೇಲೆ ಕ್ಯಾಶ್ ಮಾಡಿ ಟಿಲ್ಲರ್ ಇದಕ್ಕೆ ಬಂದೆ. ಎಷ್ಟು ಜನ ನಿಮ್ಮ ಮಕ್ಕಳು? 2 ಜನ. ಏನು ಓದ್ತಿದ್ದಾರೆ? ಡಿಗ್ರಿ ಮಾಡ್ತಿದ್ದಾರೆ. ನೋಡಿ, ಈಗ ಕೃಷಿ ಅದು ಅಲ್ಲದೆ ಇನ್ನೊಂದಿದೆ. ಮಕ್ಕಳೇನಾದರೂ ನೀವು ಅಗ್ರಿಕಲ್ಚರ್ ಏನಾದ್ರು BSc ಏನಾದ್ರು ಮಾಡಬೇಕಂದ್ರೆ ಅವಾಗಲೂ ಕೂಡ RTC ಕೇಳ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಆಗುತ್ತೆ. ನೀವು RTC ಇಲ್ಲ ಅಂದರೆ ಕೇವಲ ಅನುದಾನ ಅಲ್ಲ, ವಿದ್ಯಾಭ್ಯಾಸಕ್ಕೂ ಬೇಕಾಗುತ್ತೆ. ಇವೆಲ್ಲವನ್ನು ನಾವು ನೋಡಿದಾಗ ನಮಗೆ RTC ಬಹಳ ಮುಖ್ಯ ನಮ್ಮ ಭಾಗದ ರೈತರಿಗೆ. ಅದರಿಂದ ಸಾಕಷ್ಟು ಪ್ರಯೋಜನ ಇದೆ. ಈಗ ನೀವು KPC ಸಾಗುವಳಿ ಮಾಡ್ಕೊಂಡಿದ್ರೆ ನಿಮ್ಮ ಕಾಲಕ್ಕೆ ಅದು ಮುಗೀತು. ಅಕಸ್ಮಾತ್ ಅದೇನಾದ್ರು ಮುಂದೆ ಫಾರೆಸ್ಟ್ ಏನಾದ್ರು ಆದರೆ ನೀವು ಖಂಡಿತ ಹೋಗ್ಲೇಪಿಸ್ತಾರೆ ನಿಮ್ಮನ್ನು. ಅದಕ್ಕೋಸ್ಕರ ನಾವು ಪ್ರತಿ ಬಾರಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕು, ನಮ್ಮ ಭೂಮಿಗೊಂದು ಹಕ್ಕನ್ನು ಕೊಡಿ ಅನ್ನೋದನ್ನು ನಾವು ಒತ್ತಾಯ ಮಾಡಬೇಕು. ಈಗ ನಾವು ಕೇಳಿದ್ರೆ ಮಾತ್ರ ಸರ್ಕಾರ ಕೊಡುತ್ತೆ, ನಾವು ಸುಮ್ಮನೆ ಇದ್ದರೆ ಕೊಡಲ್ಲ ಅಲ್ವಾ? ಅದಕ್ಕೆ ನಾವೆಲ್ಲ ರೈತರು ಒಟ್ಟಾಗಿ ಇದ್ರ ಬಗ್ಗೆ ನಾವು ಸಭೆ ಮಾಡಿದ್ದೀವಿ. ಈಗ 3-4 ದಿನದಿಂದ ಸಭೆ ಮಾಡಿದ್ವಿ. ಈಗ ಸಾಗರದಲ್ಲಿ AC ಆಫೀಸಲ್ಲಿ ನಾಡಿದ್ದು ಪ್ರತಿಭಟನೆ ಇದೆ. ನೀವು ನಿಮ್ಮ ಭಾಗದ ಎಲ್ಲ ಜನರು ಬರಬೇಕು, ನಿಮ್ಮ ವಿನಂತಿಯನ್ನು ಅವ್ರಿಗೆ ಸಲ್ಲಿಸಬೇಕು. ಆವಾಗ ಸರ್ಕಾರಕ್ಕೆ ಮುಟ್ಟುತ್ತೆ. ಆವಾಗ ಸರ್ಕಾರ ಇದನ್ನು ಪರಿಗಣಿಸಿ ನಿಮಗೆ ಭೂಮಿ ಕೊಡುತ್ತೆ. ನೋಡಿ, ಈಗ ಕಾಗೋಡು ತಿಮ್ಮಪ್ಪನವರು ಉಳುವವನೇ ಹೊಲದೊಡೆ ಅಂತ ಒಂದು ಯೋಜನೆ ತಂದರು. ಈಗ ನಮ್ಮ ಕರೂರು ಹೋಬಳಿ ಭಾಗಕ್ಕೆ ಸಾಕಷ್ಟು ಜನ ರೈತರು ಇವತ್ತೆಲ್ಲ ಅದನ್ನು ಪ್ರಯೋಜನ ಪಡ್ಕೊಂಡಿದ್ದಾರೆ. ಇದೇ ರೀತಿ ನಮ್ಮ ನಾಯಕರು ಯಾರೇ ಇರಲಿ ಇದನ್ನು ಧ್ವನಿ ಮಾಡಿದ್ರೆ ಖಂಡಿತ ನಿಮಗೆ ಭೂಮಿ ಸಿಗುತ್ತೆ. ನೀವು ಕೂಡ ಒಂದು ಅನುದಾನ ಪಡ್ಕೊಂಡು ಎಕನಾಮಿಕಲಿ ಇನ್ನೂ ಸ್ಟ್ರಾಂಗ್ ಆಗ್ಬೋದು ಅಂತ ನನ್ನ ಒಂದು ಇದು. ಏನಂತೀರಿ ಅಲ್ವಾ? ನೀವು ಬನ್ನಿ, ಎಲ್ಲರನ್ನೂ ಕರೆತನ್ನಿ. ಸರಿನಾ? ಸರಿ. ನನಗೆ ಸಾಧ್ಯ ಆದಂಗೆ ಒಂದು 10 ಜನ ನಾಳೆ ಇದನ್ನು ಹೇಳಿದ್ರು ಅಂದಮೇಲೆ ಅವ್ನು ಹಿಂದೆ ಇಲ್ಲದೇ ಇಲ್ಲ. ಈ ಥರದ ಜನ ಈಗ ನಾನೇನು ಬಂದೀನಿ, ನಾನು ಹಿಂಗಿದ್ದರೆ ಇನ್ನು 8-9 ಜನ ಈಗ ಆಲ್ರೆಡಿ ನನ್ನ ಕೂಡ ಇದೆ. ಮತ್ತು ಇದು ನಮ್ಮ ಒಂದು ಪ್ರಯತ್ನ. ನಾವು ಪ್ರಯತ್ನ ಮಾಡಿಲ್ಲ ಅಂದರೆ ಖಂಡಿತ ನಮ್ಗೆ ಸಿಗಲ್ಲ. ಇದು ಸರ್ಕಾರಕ್ಕೆ ನಾವು ಒಂದು ಹೇಳಬೇಕು, ನಾವು ಇಲ್ಲ ಈ ಥರ ಇದ್ದೀವಿ, ನಾವು ಸಾಗುವಳಿ ಮಾಡ್ಕೊ ಬಂದಿದ್ದೀವಿ, KPCಲಿ ಇಷ್ಟು ಭೂಮಿ ಹೆಚ್ಚಾಗಿದೆ, ಅದು ನಮ್ಗೆ ಕೊಡಿ ಅಂತ ಅವ್ರಿಗೆ ನಾವು ಒಂದು ಮನವಿ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಖಂಡಿತ ಇದು ಆಗೋ ಕೆಲಸನೇ ಅಲ್ಲ. ಸರಿನಾ? ಮತ್ತೇನಾದ್ರು ಹೇಳೋದಿದೆಯಾ?
ಹಾಂ ಸರಿ, ಓಕೆ. ಹಾಂ, ಇದಿಷ್ಟು ನಮ್ಮ ಶಾಂತರಾಜ್ ಅವರ ಒಂದು ಮಾತುಗಳು. ಧನ್ಯವಾದಗಳು ಸರ್. ಧನ್ಯವಾದ. ಆಯ್ತು.